ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನಗರದ ಮುರಾರಿ ಕ್ಯಾಂಪ್ 20ನೇ ವಾರ್ಡಿನ ನಿವಾಸಿಗಳು, ವಿಶೇಷವಾಗಿ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆಯಿಂದ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾರ್ಡಿನಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜಾಗದ ಕಾರಣ ಮಹಿಳೆಯರು ನೀರಿಗಾಗಿ ಹರಸಾಹಸ ಪಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ಹಲವು ಬಾರಿ ವಾರ್ಡಿನ ಕೌನ್ಸಿಲರ ಗಮನಕ್ಕೆ ತಂದಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಆರೋಪಿಸಿದ್ದಾರೆ. ಈ ಕುರಿತು ತಮ್ಮ ಅಳಲನ್ನ ಭಾರತೀಯ ಪ್ರಜಾಸೇನೆ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ನಬಿ ರಸೂಲ್ ಅವರ ಮುಂದೆ ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ನಬಿ ರಸೂಲ್ ಅವರು ವಾರ್ಡಿನ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿದರು. ಅಲ್ಲದೆ ವಾರ್ಡಿನ ಕೌನ್ಸಿಲರ್ ಕೂಡ ಈ ಸಮಸ್ಯೆಯತ್ತ ಗಮನಹರಿಸಿ ಮಹಿಳೆಯರ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಮಹಿಳೆಯರ ಮೂಲಭೂತ ಅಗತ್ಯವಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ನಗರಸಭೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಪರಿಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಿಮ್ಮ ಸಮಸ್ಯೆ ಐತಲ್ಲ, ನಿಮ್ಮ ಸಮಸ್ಯೆ ಪಡಿಸಿ. ಕೌನ್ಸಲರ್ ಯಾವತ್ತರ ಬಂದಾನ ಇಲ್ಲಿ? ಕೌನ್ಸಲರ್ ಯಾರು ಬಂದಿಲ್ಲ, ಏನು ಸಮಸ್ಯೆ ಕೇಳಿಲ್ಲ. ಇದು ನೀರು ಹಿಂಗ ಎಷ್ಟು ದಿನ ಆತಮ್ಮ ಇದು ಬಂದು ನೀರು ಹಿಂಗೆ ಬರಾಕತ್ತೈತಲ್ಲ, ತಳೆ ಬರಾಕತ್ತೈತಲ್ಲ, ಹಾಕಿನಿಂದನೇ ಹಂಗೆ ಬರಾಕತ್ತೈತಿ. ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರ ಬಂದಾರ? ಯಾರು ನೀ ಯಾರು ಹೋಗಿದ್ರಪ್ಪ? ಹೋಗಿದ್ರು ಕೂಡ ಅವ್ರು ಗಮನಕ್ಕೆ ತಗೊಂಡಿಲ್ಲ. ಅವರು ಬಂದು ಚೆಕ್ ಮಾಡಿಲ್ಲ, ಏನು ಮಾಡಿಲ್ಲ. ಇದು 20ನೇ ವಾರ್ಡಿನಲ್ಲಿ ಈ ಪರಿ ಸಮಸ್ಯೆ ಇದ್ರೂ ಯಾವುದೋ ಒಂದು ಅಧಿಕಾರಿಗಳಿಗೂ ಗಮನಕ್ಕೆ ತಂದ್ರೂ ಬಂದಿಲ್ಲ. ಆ ಕಾರಣಕ್ಕೆ ಆಮೇಲೆ ಮುದ್ದೆಬಾಳ ಅಂತ ಕೌನ್ಸಲರ್ ಅಂತೆ, ಅವ್ರಿಗೂ ಗಮನಕ್ಕೆ ತಂದ್ರೂ ಬಂದಿಲ್ಲ. ಈ ಪರಿ ಸಮಸ್ಯೆ ಇದ್ರೂ ಯಾವುದೇ ಒಂದು ಅಧಿಕಾರಿಗಳಲ್ಲಿ ಯಾವುದೇ ಒಂದು ಕೌನ್ಸಲರ್ ಬಂದು ಈ ಸಮಸ್ಯೆ ಬಂದು ಸರಿಪಡಬೇಕಂತ ನಮ್ಮಲ್ಲಿ ಒಂದು ವಿನಂತಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.